ಎಲ್ಲರಿಗೂ ನಮಸ್ಕಾರ. ಎಸ್ ಎಲ್ ಭೈರಪ್ಪ ಅವರ ತಬ್ಬಲಿಯು ನೀನಾದೆ ಮಗನೇ ಕಾದಂಬರಿಯನ್ನು ಮುಂದುವರಿಸೋಣ. ವಿದೇಶದಿಂದ ಬಂದ ಕಾಳಿಂಗನ ಹೆಂಡತಿ ಹಿಲ್ಡ ಮತ್ತು ಕಾಳಿಂಗ ಇಬ್ಬರು ಸೇರಿಕೊಂಡು ಆಧುನಿಕ ಪದ್ಧತಿಯಲ್ಲಿ ವ್ಯವಸಾಯ ಮಾಡೋದು ಮತ್ತು ಪಶುಗಳಿಂದ ಹಾಲು ಕರೆಯೋದು ಇತ್ಯಾದಿಗಳನ್ನು ಪ್ರಾರಂಭ ಮಾಡ್ತಾರೆ. ಅದರಿಂದ ಹೆಚ್ಚು ಹೆಚ್ಚು ಹಣವನ್ನು ಗಳಿಸೋದು ಕಾಳಿಂಗನ ಉದ್ದೇಶ ಆಗಿರುತ್ತೆ. ಆದರೆ ಹಳ್ಳಿಯವ್ರಿಗೆಲ್ಲರಿಗೂ ಅದ್ರ ಬಗ್ಗೆ ಅಸಮಾಧಾನ ಇರುತ್ತೆ. ಜೊತೆಗೆ ಇದ್ದ ಸ್ವಲ್ಪ ಗೋಮಾಳವನ್ನು ಕೂಡ ಕಾಳಿಂಗನೇ ಆಕ್ರಮಿಸ್ಕೊಂಡು ಅದಕ್ಕೆ ಬೇಲಿಯನ್ನು ಹಾಕಿಸ್ಕೊತಾನೆ. ಮನೆಯಲ್ಲಿದ್ದ ದನಗಳನ್ನೆಲ್ಲ ತಂದು ಇಲ್ಲಿ ಕಟ್ಕೊಳ್ತಾನೆ. ಇದು ಕೂಡ ತಾಯವ್ವಂಗೆ ಮತ್ತು ಹಳ್ಳಿಗರಿಗೆ ಬೇಸರ ತರುತ್ತೆ. ಆದರೆ ಯಾರೊಬ್ಬರು ಅವ್ರ ಎದುರುಗಡೆಗೆ ನಿಂತು ಮಾತಾಡೋಕ್ಕೆ ಧೈರ್ಯವನ್ನೇ ತೋರಿಸೋದಿಲ್ಲ. ಇನ್ನು ಪುಣ್ಯಕೋಟಿ ದೇವಸ್ಥಾನ ಸಾಕಷ್ಟು ಹೆಸರಾಗ್ತಾ ಹೋಗ್ತಾ ಇರುತ್ತೆ. ಈ ವಿಚಾರ ಕಾಳಿಂಗನಿಗೂ ಗೊತ್ತಾಗ್ತಾ ಹೋಗುತ್ತೆ. ಕಥೆಯನ್ನು ಮುಂದುವರಿಸೋಣ. ವೆಂಕಟರಮಣ ಪೂಜೆಗೆ ಬರೋ ವೇಳೆಯಲ್ಲಿ ಆ ಕಡೆ ಹೋಗೋಕ್ಕೆ ಕಾಳಿಂಗನಿಗೂ ಆಗ್ತಾ ಇರೋದಿಲ್ಲ. ಭಯನೋ, ಸಂಕೋಚನೋ, ನಾಚಿಕೆನೋ ಅಥವಾ ಅವನಿಗೆ ಮುಖ ತೋರಿಸಿ ತಿರುಗೋದು ಅವನ ಮನಸ್ಸಿಗೆ ಕಷ್ಟ ಆಗ್ತಿತ್ತೋ ಗೊತ್ತಿಲ್ಲ. ಆದರೆ ಅವರಂತೂ ಭೇಟಿ ಆಗ್ತಾ ಇರಲಿಲ್ಲ. ಆದರೆ ಅವನ ಜೊತೆಗೆ ಮಾತಾಡೋ ಬಯಕೆ ಮಾತ್ರ ಅವನಿಗೆ ಸದಾ ಆಗ್ತಾ ಇತ್ತು. ಸಾಮಾಜಿಕ ಜೀವನವೇ ಇಲ್ಲದೆ ಏಕಾಂತದಿಂದ ನರಳುತ್ತಿದ್ದ ಹಿಲ್ಡನ ಸಂಗಡ ಅವನು ಆಗಾಗ ಹೇಳ್ತಾ ಇದ್ದ, ಎಷ್ಟೇ ಸಂಪ್ರದಾಯನ ಆಗಿರಲಿ, ಇಲ್ಲ ನಮಗೆ ಕಂಪ್ನಿ ಕೊಡೋ ಅಂಥವನು ಅಂದರೆ ವೆಂಕಟರಮಣ ಒಬ್ಬನೇನೆ. ನನ್ನನ್ನು ಎದುರಿಗೆ ಟೀಕೆ ಮಾಡಿ ನನ್ನ ಕೂಡ ಮಾತು ಬಿಡೋ ಧೈರ್ಯ ಕೂಡ ಅವನಿಗೆ ಇರೋದು. ಈ ಊರಲ್ಲಿ ಉಳಿದ ಯಾರಿಗೂ ಆ ಥರದ ವ್ಯಕ್ತಿತ್ವ ಇಲ್ಲ ಅಂತಿರ್ತಾನೆ. ಆಗ ಹಿಲ್ಡ ಹೇಳ್ತಾ ಇರ್ತಾಳೆ, ಆತನ ಸಂಪ್ರದಾಯ ಮನೋಭಾವ ಅತಿ ಅನ್ಸಲ್ವಾ ನಿನಗೆ? ಅದನ್ನು ಸುಧಾರಿಸೋಕ್ಕೆ ಯಾರಿಗೂ ಸಾಧ್ಯ ಇಲ್ವಾ ಅಂತ ಕೇಳ್ತಾಳೆ. ಆಗ ಕಾಳಿಂಗ ಹೇಳ್ತಾನೆ, ಅವನ ಪ್ರಕಾರ ನಾವು ಸುಧಾರಿಸ್ಬೇಕಂತೆ, ಅವು ಸುಧಾರಣೆ ಆಗೋ ಪ್ರಶ್ನೆಗಳೇ ಅವನ ಮಟ್ಟಿಗೆ ಇಲ್ಲ ಅಂತ ಅವನು ಹೇಳ್ತಾನೆ ಅಂತಾನೆ. ಹಾಗಾದರೆ ಅದೊಂದು ಬಗೆಯ ಅಹಂಕಾರ ಅವಂದು ಅಂತ ಹಿಲ್ಡ ಹೇಳ್ತಾಳೆ. ಕಾಳಿಂಗ ಅವಳ ಮಾತಿಗೆ ಹೋಗುಡ್ತಾ ಇರ್ತಾನೆ. ಮನೆಗೆ ಇನ್ನು ವಿದ್ಯುತ್ ಬಂದಿರೋದಿಲ್ಲ. ಹಿಲ್ಡ ಸಮಯ ಕಳೆಯೋಕೆ ಬ್ಯಾಟ್ರಿಯಿಂದ ನಡೀತಿದ್ದಂತಹ ರೇಡಿಯೋನ ಹಚ್ಕೋತಾ ಇರ್ತಾಳೆ. ರಾತ್ರಿ ಹೊತ್ತಾಯ್ತು ಅಂದರೆ ಪಶ್ಚಿಮ ದೇಶದ ಸಂಗೀತ ಬರ್ತಾ ಇರುತ್ತೆ. ಇಲ್ಲಿಯ ಸಂಗೀತ ಅವಳಿಗೆ ಇಷ್ಟ ಆಗ್ತಿರೋದಿಲ್ಲ. ಕಾಳಿಂಗನು ಗ್ರಾಮ್ ಫೋನು ಮತ್ತು ಸಂಗೀತದ ಕೆಲವು ರೆಕಾರ್ಡ್ಗಳನ್ನು ತಂದಿರ್ತಾನೆ. ಒಂದು ದಿನ ಅವಳು ರೆಕಾರ್ಡ್ ಹಚ್ಚಿ ಗಂಡನನ್ನು ಹಿಡ್ಕೊಂಡು ನೃತ್ಯ ಮಾಡ್ತಾ ಇರ್ತಾಳೆ. ಇಂಗ್ಲಿಷ್ನ ಪತ್ರಿಕೆಯನ್ನು ಓದೋದು, ಫಾರ್ಮಲ್ಲಿ ದುಡಿಯೋದು, ಇಷ್ಟು ಬಿಟ್ಟರೆ ಅವಳಿಗೆ ಬೇರೆ ಯಾರ್ದು ಸಂಪರ್ಕನೂ ಇರೋದಿಲ್ಲ. ಜಮಾಲ್ ಜೊತೆಗೆ ಕನ್ನಡ ಮಾತಾಡೋದನ್ನು ಅವಳು ಇತ್ತೀಚೆಗೆ ತಾನೇ ಅಭ್ಯಾಸ ಮಾಡ್ಕೊತಾ ಇರ್ತಾಳೆ. ಪ್ರಾರಂಭದಲ್ಲಿ ಕಾಳಿಂಗನೇ ಕೆಲವು ವಾಕ್ಯಗಳನ್ನು, ಶಬ್ದಗಳನ್ನು ಕೂಡ ಹೆಂಡತಿಗೆ ಹೇಳ್ಕೊಟ್ಟಿರ್ತಾನೆ. ಒಂದು ದಿನ ತಾಲೂಕಿನ ಬಸ್ ಸ್ಟ್ಯಾಂಡಲ್ಲಿ ವೆಂಕಟರಮಣ ಮತ್ತು ಕಾಳಿಂಗರು ಅಕಸ್ಮಾತ್ತಾಗಿ ಎದುರು ಬದಲಾಗಬೇಕಾಗಿ ಬರುತ್ತೆ. ಏನನ್ನು ಯೋಚನೆ ಮಾಡ್ದೇನೆ ಕಾಳಿಂಗ ತಕ್ಷಣ ಕೇಳ್ಬಿಡ್ತಾನೆ, ಇದೇನು ಸಂಬಳಕ್ಕೆ ಬಂದ್ಯಾ ಅಂತ ಕೇಳ್ತಾನೆ. ಅಷ್ಟೇ ಸಹಜವಾಗಿ ವೆಂಕಟರಮಣ ಕೂಡ ಇಲ್ಲ, ಇನ್ಸ್ಪೆಕ್ಟರ್ ಆಫೀಸಲ್ಲಿ ಸ್ವಲ್ಪ ಕೆಲಸ ಇತ್ತು, ಬಂದಿದ್ದೆ ಅಂತಾನೆ. ಒಂದು ನಿಮಿಷ ಬಿಟ್ಟು ಕಾಳಿಂಗನೇ ಕೇಳ್ತಾನೆ, ನೀನು ನನ್ನ ಕೈಲಿ ಮಾತಾಡಲ್ಲ ಅಂತ ನಾನು ಅಂದ್ಕೊಂಡಿದ್ದೆ ಅಂತ ಅಂದಾಗ, ಯಾಕೆ ನೀನೇನು ನನ್ನ ರಾಜ್ಯ ಅಪಹರಿಸಿರೋ ವೈರಿನ ಅಂತ ನಗತಾನೆ ವೆಂಕಟರಮಣ ಕೇಳ್ತಾನೆ. ಅದಕ್ಕಲ್ಲಪ್ಪ, ಆವತ್ತು ನನಗೆ ಕೊಟ್ಟಿದ್ದ ಪ್ರಸಾದವನ್ನು ನೀನು ವಾಪಸ್ ತೊಗೊಂಡು ಹೊರಟೋದಿಯಲ್ಲ ಅಂತ ಕಾಳಿಂಗ ಕೇಳಿದಾಗ, ಹೌದು, ಈಗಲೂ ಅದೇ ಹೇಳ್ತೀನಿ, ನೀನು ಪ್ರಸಾದಕ್ಕೆ ಅರ್ಹನೇ ಅಲ್ಲ, ಆದರೆ ನಿನ್ನ ಕೈಲಿ ಮಾತಾಡೋಕ್ಕೆ ಆಕ್ಷೇಪ ಅಂತ ಕೇಳ್ತಾನೆ. ಇಬ್ಬರು ಒಂದೇ ಮೋಟಾರ್ನಲ್ಲಿ ಊರಿಗೆ ಹಿಂತಿರುಗಬೇಕಾಗಿರುತ್ತೆ. ಆದ್ದರಿಂದ ಬಸ್ ಸ್ಟ್ಯಾಂಡ್ನಲ್ಲಿ ಪ್ರಯಾಣಿಕರಿಗೋಸ್ಕರ ಹಾಕಿದ್ದ ಒಂದು ಕಲ್ಲು ಬೆಂಚಿನ ಮೇಲೆ ಜೊತೆಯಲ್ಲೇ ಕೂತ್ಕೊತಾರೆ. ತಾಲೂಕಿಗೆ ಬಂದ ಕಾರಣವನ್ನು ಮತ್ತೊಮ್ಮೆ ಅವನು ಕೇಳಿದಾಗ ವೆಂಕಟರಮಣ ಹೇಳ್ತಾನೆ, ಮೊದಲು ನನ್ನ ಅಪಾಯಿಂಟ್ಮೆಂಟು ನಮ್ಮೂರಿನ ಸ್ಕೂಲ್ಗೆ ಹಾಕಿತ್ತು, ಆಮೇಲೆ ವರ್ಗಕ್ಕೆ ಬಂದಿತ್ತು. ನಾನೇ ಹೇಗೋ ಮಾಡಿ ನಮ್ಮ ಪಕ್ಕದ ಬಸವನಪುರ ನ್ಯೂ ಟೈಪ್ ಮಿಡ್ಲ್ ಸ್ಕೂಲ್ಗೆ ಹಾಕಿಸ್ಕೊಂಡೆ. ಈಗ ಮತ್ತೆ ಬೇರೆ ಊರಿಗೆ ವರ್ಗ ಮಾಡಿದ್ದಾರೆ. ಏನಾದರೂ ಮಾಡಿ ಅದನ್ನು ಕ್ಯಾನ್ಸಲ್ ಮಾಡಿಸಿ ನಮ್ಮೂರಿಗೆ ಹಾಕಿಸ್ಕೋಬೇಕು ಅಂತ ಬಂದಿದ್ದೆ ಅಂತ ಹೇಳ್ತಾನೆ. ಬೇರೆ ಊರಿಗೆ ಹೋಗೋಕ್ಕೆ ನಿನಗೇನು ತೊಂದರೆ ಅಂತ ಕಾಳಿಂಗ ಕೇಳಿದಾಗ, ಪೂಜೆ ಅಂತ ವೆಂಕಟರಮಣನು ಮುಗುಳು ನಗ್ತಾನೆ. ಕಾಳಿಂಗನು ನಗ್ತಾನೆ. ಅದನ್ನು ಕಂಡು ವೆಂಕಟರಮಣ ತಕ್ಷಣ ಹೇಳ್ತಾನೆ, ಹೌದಪ್ಪ, ಪೂಜೆ ಅಂದರೆ ನಿನಗೆ ನಗೋ ಮಾತು, ಅದಕ್ಕೆ ನಿನ್ನ ಕೈಲಿ ಮಾತಾಡೋಕ್ಕೆ ನಂಗೆ ಮನಸ್ಸಾಗಲ್ಲ ಅಂತಾನೆ. ಅದಕ್ಕಲ್ಲ ಮಾರಾಯ ನನ್ನ ನಕ್ಕದ್ದು, ಬೇರೆ ಏನೋ ನೆನಪಾಯಿತು. ಬಾ, ಅಮಲ್ದಾರರು ನನಗೆ ಗೊತ್ತಿದ್ದಾರೆ, ಅವ್ರ ಕೈಲಿ ನಿಮ್ಮ ಇನ್ಸ್ಪೆಕ್ಟ್ರಿಗೆ ಹೇಳಿಸ್ತೀನಿ, ಬೇಕಾದರೆ DEOಗೆ ಶಿಫಾರಸು ಮಾಡಿಸೋಣ ಅಂತ ಮೇಲೆ ಹೇಳ್ತಾನೆ. ವೆಂಕಟರಮಣ ಏನು ಮಾತಾಡದೆ ಅವನನ್ನು ಹಿಂಬಾಲಿಸ್ತಾನೆ. ಕಾಳಿಂಗ ಒಬ್ಬನೇ ಅಮಲ್ದಾರ ಆಫೀಸ್ಗೆ ಹೋಗಿ ಮಾತಾಡ್ಕೊಂಡು ಹೊರಗೆ ಬಂದ ಮೇಲೆ
ಹೇಳ್ತಾನೆ. ಅವರು ಮಾತು ಕೊಟ್ಟಿದ್ದಾರೆ, ನೀನು ಬಸವನಪುರದಿಂದ ರಿಲೀವ್ ಆಗಬೇಡ, ಇನ್ನು 5-6 ದಿನದಲ್ಲಿ ನಿನಗೆ ನಿಮ್ಮೂರ್ಗೆನೆ ವರ್ಗ ಆಗೋ ಆರ್ಡರು ಬರುತ್ತೆ ಅಂತಾನೆ. ವೆಂಕಟರಮಣನಿಗೆ ಕಾಳಿಂಗನ ಬಗೆಗೆ ಕೃತಜ್ಞತೆ ಮೂಡುತ್ತೆ. ಆ ನಂತರ ಇಬ್ರು ಜೊತೆಯಾಗೆ ಬಸ್ಸಿಗೆ ಬರ್ತಾರೆ. ವೆಂಕಟರಮಣ ಅಗ್ರಹಾರದಲ್ಲಿ ಹೇಳ್ಕೊಳ್ತಾನೆ. ಕಾಳಿಂಗ ಮುಂದೆ ತನ್ನ ಫಾರ್ಮ್ನ ಹತ್ರ ಹೇಳಿದ್ದಾನೆ. ಅಗ್ರಹಾರಕ್ಕೆ ವರ್ಗವಾದ ಆರ್ಡರು 1 ವಾರದಲ್ಲಿ ವೆಂಕಟರಮಣನ ಕೈ ಸೇರತ್ತೆ. ಒಂದಿನ ಬೆಳಗ್ಗೆ ವೆಂಕಟರಮಣ ದೇವಸ್ಥಾನದಲ್ಲಿ ಪೂಜೆ ಮಾಡ್ತಾ ಇರ್ತಾನೆ. ಹೊರಗಡೆಯಿಂದ ಯಾರೋ ಬಂದ ಹಾಗೆ ಅನ್ಸುತ್ತೆ. ಸಾಮಾನ್ಯ ಪೂಜೆಯ ಕಾಲಕ್ಕೆ ಭಕ್ತಾದಿಗಳು ಅಥವಾ ಸುತ್ತ ಯಾವುದಾದ್ರೂ ಹಳ್ಳಿಯವರು ಬರೋದು ಸಾಮಾನ್ಯದ ಸಂಗತಿನೇ ಆಗಿದ್ರಿಂದ ಅವನು ಆ ಕಡೆ ತಿರುಗದೆ ಪೂಜೆಯನ್ನು ಮುಂದುವರಿಸ್ತಾನೆ. ನೈವೇದ್ಯ ಮುಗಿಸಿ ಕೊನೆ ಮಂಗಳಾರತಿಗೆ ಬತ್ತಿ ಹೊತ್ತಿಸಿ ಎಡಗೈಯಿಂದ ಗಂಟೆ ಬಾರಿಸಕ್ಕೆ ಪ್ರಾರಂಭ ಮಾಡಿದಾಗ ಹೊರಗಡೆ ಬಂದಿದ್ದವರು ಕೂಡ ದೊಡ್ಡ ಗಂಟೆಯನ್ನು ಎಳೆಯಕ್ಕೆ ಮೊದಲು ಮಾಡ್ತಾರೆ. ಒಳಗಿನ ವಿಗ್ರಹಕ್ಕೆ ಮಂಗಳಾರತಿ ಮುಗಿಸಿ ಗುಡಿ ಎದುರಿನ ಬಸವಣ್ಣನಿಗೆ ಬೆಳಗಕ್ಕೆ ಅಂತ ಅವನು ಈ ಕಡೆ ತಿರುಗಿದಾಗ ಅವನಿಗೆ ಆಶ್ಚರ್ಯ ಆಗತ್ತೆ. ಏಕೆಂದ್ರೆ ಗಂಟೆ ಎಳಿತಿದ್ದವಳು ಅಲ್ಲಿ ಕಾಳಿಂಗನ ಹೆಂಡತಿ, ಮತ್ತಾರು ಇರೋದಿಲ್ಲ. ಚಪ್ಪಲಿಯನ್ನ ದೇವಸ್ಥಾನದ ಹೊರಗಡೆ ಬಿಟ್ಟು ಕಲ್ಯಾಣಿಯಲ್ಲಿ ಕಾಲ್ಗಳನ್ನು ತೊಳ್ಕೊಂಡು ಬಂದಿದ್ದ ಗುರುತುಗಳು ಅಲ್ಲಿ ಮೂಡಿರುತ್ತವೆ. ಅವಳನ್ನ ಗಮನಿಸದೇ ಇರೋನ್ ಹಾಗೆ ಬಸವನ ಹತ್ರಕ್ಕೆ ಹೋಗ್ತಾನೆ. ಮಂಗಳಾರತಿ ಮುಗಿಸಿ ಹಿಂತಿರುಗಿ ಬರ್ಬೇಕಾದ್ರೆ ಆಕೆನೆ ಹೇಳ್ತಾಳೆ, ನನ್ನ ಮುಂದೆ ಅದನ್ನ ಹಿಡೀರಿ ಅಂತ. ನಂಬಿಕೆ ಇಲ್ದೇ ಇರೋರ್ ಮುಂದೆ ಹಿಡಿಬಾರ್ದು ಅಂತ ಅವನು ಮುಂದೆ ಸಾಗ್ತಾನೆ. ಇಲ್ಲ, ನಾನ್ ನಂಬಿಕೆಯಿಂದಲೇ ಬಂದಿದ್ದೀನಿ ಅಂತ ಹೇಳಿದ್ರೆ ನೀವು ನನ್ನನ್ನು ನಂಬಬೇಕು ಅಂತ ಹೇಳ್ಬಿಟ್ಟು ಹಿಲ್ಡ ಹೇಳ್ತಾಳೆ. ಆದ್ರೂ ಕೂಡ ವೆಂಕಟರಮಣ ಒಳಗಡೆ ಹೋಗ್ಬಿಡ್ತಾಳೆ. ಆದ್ರೆ 1 ನಿಮಿಷ ಅದೇನು ಯೋಚಿಸ್ತಾನೋ ಗೊತ್ತಿಲ್ಲ, ತಟ್ಟೆಯನ್ನ ಹೊರಗೆ ತರ್ತಾನೆ. ಹಿಲ್ಡ ಉರಿತಿದ್ದ ಆರತಿ ಜ್ವಾಲೆ ಮೇಲೆ ಕೈ ಆಡಿಸಿ ಕಣ್ಣಿಗೆ ಒತ್ಕೊಂತಾಳೆ. ವೆಂಕಟರಮಣ ಒಳಗಡೆ ಹೋಗಿ ತೀರ್ಥ ತರ್ತಾನೆ. ಎಡ ಅಂಗೈ ಮೇಲೆ ಬಲ ಅಂಗೈಯನ್ನ ಇಟ್ಕೊಂಡು ಅವನು ಹಾಕಿದ 3 ಉದ್ದರಣೆ ತೀರ್ಥವನ್ನ ಕುಡಿದು ಕೈಯನ್ನ ತನ್ನ ತಲೆಯ ಕೆಂಪು ಕೂದಲಿಗೆ ಆಕೆ ಸವರ್ಕೊಂತಾಳೆ. ಒಳಗಡೆ ಹೋದ ವೆಂಕಟರಮಣ ಮತ್ತೇನೋ ಯೋಚನೆ ಮಾಡ್ತಾ ಇರ್ತಾನೆ. ಆ ನಂತರ ಏನೋ ನಿರ್ಣಯಕ್ಕೆ ಬಂದವನ ಹಾಗೆ ಅವಳ ಕಡೆ ತಿರುಗಿ, ಪ್ರಸಾದ ಕೊಡ್ತೀನಿ, ಹೊರಗಡೆಯಿಂದ 1 ಎಲೆ ತನ್ನಿ ಅಂತಾನೆ. ಹಿಲ್ಡ ಹೋಗಿ 2 ಎಲೆಗಳನ್ನ ತರ್ತಾಳೆ. ಅವನು ಮಾಡ್ಕೊಂಬಂದಿದ್ದಂತಹ ನಿಂಬೆ ಹಣ್ಣಿನ ಚಿತ್ರಾನ್ನವನ್ನ ಒಂದಕ್ಕೆ ಹಾಕಿಸ್ಕೊಂತಾಳೆ, ಇನ್ನೊಂದನ್ನ ಮುಂದಕ್ಕೆ ಹಿಡಿತಾಳೆ. ಇದು ಮಗುವಿಗೆ ಅಂತ ಅಂತಾಳೆ. ಅದಕ್ಕೂ ಹಾಕ್ತಾನೆ ವೆಂಕಟರಮಣ. ಕಾಳಿಂಗ ಎಲ್ಲಿ ಅಂತ ಕೇಳ್ತಾನೆ. ಊರಲ್ಲಿಲ್ಲ, ಎಲೆಕ್ಟ್ರಿಕ್ ಪಂಪುಗರುಗಳಿಗೆ ಆರ್ಡರ್ ಕೊಟ್ಟು ಬರಕ್ಕೆ ಹೋಗಿದ್ದಾನೆ ಅಂತ ಹೇಳ್ತಾಳೆ. ಇನ್ನು ಮುಂದೆ ಏನ್ ಮಾತಾಡ್ಬೇಕು ತಿಳಿದೆ ಅವನು ಒಳಗಡೆ ಹೋಗ್ತಾನೆ. ಪ್ರಸಾದದ ಚರುಕಲನ್ನ ಚೌಕದಲ್ಲಿ ಕಟ್ಕೊಂಡು ಮನೆಗೆ ಹೊರಡಕ್ಕೆ ಸಿದ್ಧವಾಗಿ ಹೊರಗೆ ಬರ್ತಾನೆ. ನಿಮ್ ಕೈಲಿ ಮಾತಾಡ್ಬೇಕು ಅಂತ ನಾನು ಬಂದೆ, ನೀವು ಊರಿಗೆ ಹೊರಟು ಬಿಟ್ರಾ ಅಂತ ಹಿಲ್ಡ ಕೇಳ್ತಾಳೆ. ಅವಳು ಈ ದಿನ ಹೀಗೆ ಬಂದು ಭಕ್ತಿಯಿಂದ ಮಂಗಳಾರತಿ ತೀರ್ಥ ಪ್ರಸಾದವನ್ನು ತಗೊಂಡಿದ್ರಿಂದ ಮಾತ್ರವಲ್ಲದೆ ಈಗ ಅವಳು ಹೇಳಿಂದ ಮಾತಿನಿಂದಲೂ ಕೂಡ ಅವನಿಗೆ ಆಶ್ಚರ್ಯ ಅನ್ಸುತ್ತೆ. ಏನ್ ವಿಷಯ ಅಂತ ಕೇಳ್ತಾನೆ. ಹೀಗೆ ನಿಂತೇ ಕೇಳಿದ್ರೆ ನಾನೇನ್ ಹೇಳಲಿ, ಕೂತ್ಕೊಳ್ಳಿ, ಇಲ್ದಿದ್ರೆ ನಮ್ಮ ಫಾರ್ಮ್ ಹೌಸ್ಗೆ ಬನ್ನಿ ಹೇಳ್ತೀನಿ ಅಂತಾಳೆ. ಇಲ್ಲ, ಈಗ ಅಲ್ಲಿ ಬರಕ್ಕೆ ಟೈಮ್ ಇಲ್ಲ, 11 ಗಂಟೆಗೆ ಸ್ಕೂಲ್ಗೆ ಹೋಗ್ಬೇಕು ಅಂತ ಹೇಳ್ಬಿಟ್ಟು ದೇವಸ್ಥಾನದ ಜಗಲಿ ಮೇಲೇನೆ ಕೂತ್ಕೊಂತಾನೆ. ಅದೇ ಜಗಲಿ ಮೇಲೇನೆ ಅವನ ಹತ್ರನೇ ಕೂತ್ಕೊಂತ ಹಿಲ್ಡ ಕೇಳ್ತಾಳೆ, ನೀವು ಕಾಳಿಂಗ ಬಾಲ್ಯದ ಸ್ನೇಹಿತರಂತೆ, ನೀವು ಅವ್ರಿಗೆ ಪಾಠ ಸಹ ಹೇಳ್ಕೊಡ್ತಾ ಇದ್ರಂತೆ, ನಿಜನಾ ಅಂತ ಕೇಳ್ತಾಳೆ ಅವಳು. ಹೌದು ಅಂತ ಅವನು ಅವಳಿಂದ ಸ್ವಲ್ಪ ದೂರ ಕೂತ್ಕೊಂಡು ಸರಕೊಂತ ಉತ್ತರ ಕೊಡ್ತಾನೆ. ಅವನು ದೂರ ಸರಿಗಿದ್ದಕ್ಕೆ ಮುಗುಳ್ನಗ್ತಾ ತಾನೇ ಮತ್ತಷ್ಟು ದೂರ ಜರುಗ್ತಾಳೆ. ಆ ನಂತರ ಕೇಳ್ತಾಳೆ, ಬಾಲ್ಯದ ಸ್ನೇಹಿತರು ಅಂತ ಹೇಳ್ತೀರಾ, ಆದ್ರೆ ಅವ್ರನ್ನ ಇಷ್ಟೊಂದು ದೂರ ಮಾಡಿದಿರಲ್ಲ, ಯಾಕೆ? ಕೆಲವು ವೈಚಾರಿಕ ಭಿನ್ನಾಭಿಪ್ರಾಯ ಬರಬಹುದು, ಅದಕ್ಕೆ ಸ್ನೇಹನೇ ಹೋಗ್ಬೇಕಾ? ಯು ಮಸ್ಟ್ ಹ್ಯಾವ್ ಡೆಮೋಕ್ರಾಟಿಕ್ ಅಪ್ರೋಚ್ ಟು ಡಿಫರೆನ್ಸಸ್ ಅಂತಾಳೆ. ಈ ಮಾತಿಗೆ ಏನು ಉತ್ತರ ಹೇಳಬೇಕು ತೋಚದೆ ಸುಮ್ಮನಾಗ್ತಾನೆ ವೆಂಕಟರಮಣ. 5 ನಿಮಿಷ ಅವನು ಉತ್ತರಕ್ಕೆ ಕಾಯ್ತಾಳೆ. ಆ ನಂತರ ಹಿಲ್ಡ ಮತ್ತೆ ಅಲ್ವಾ ಅಂತ ಕೇಳ್ತಾಳೆ. ಈಗ ವೆಂಕಟರಮಣನಿಗೆ ಉತ್ತರ ಹೊಳೆಯುತ್ತೆ. ಇದು ಬರೀ ಭಿನ್ನಾಭಿಪ್ರಾಯದ ಸಂಗತಿ ಅಲ್ಲ, ಮುಂದಿನ ವರ್ಷ ಹೊಗೆ ಸೊಪ್ಪಿನ ಧಾರಣೆ ಏನಾಗತ್ತೆ ಅನ್ನೋ ವಿಷಯದಲ್ಲಿ ಭಿನ್ನಾಭಿಪ್ರಾಯ ಇದ್ರೂ ಕೂಡ ವಿಶ್ವಾಸಕ್ಕೆ ಕುಂದು ಬರೋದಿಲ್ಲ. ಆದ್ರೆ ಇದು ನಮ್ಮ ವಿಶ್ವಾಸದ ಪ್ರಶ್ನೆ, ಧರ್ಮ ಅಧರ್ಮಕ್ಕೆ ಸೇರಿದ ಆಚಾರದ ಪ್ರಶ್ನೆ. ಇದನ್ನ ಅಷ್ಟು ಹಗುರವಾಗಿ ಭಾವಿಸೋದು ಸಾಧ್ಯ ಇಲ್ಲ ಅಂತಾನೆ. ಅಷ್ಟರಲ್ಲಿ 1 ಎಲೆಯಲ್ಲಿ ಕೈಲಿಡ್ಕೊಂಡಿದ್ದ ಚಿತ್ರಾನ್ನವನ್ನ ತಿನ್ನಕ್ಕೆ ಪ್ರಾರಂಭಿಸ್ತಾಳೆ ಹಿಲ್ಡ. ನೀವು ತಿನ್ನಲ್ವಾ ಅಂತ ಕೇಳ್ತಾಳೆ. ಇಲ್ಲ, ಮನೆಗೆ ಹೋಗಿ ಊಟದ ಜೊತೆ ತಿಂತೀನಿ ಅಂತ ವೆಂಕಟರಮಣ ಹೇಳ್ತಾನೆ. ತುಂಬಾ ಚೆನ್ನಾಗಿದೆ, ಹೇಗ್ ಮಾಡ್ತಾರೆ, ಏನೇನ್ ಹಾಕ್ತಾರೆ ಅಂತ ಹಿಲ್ಡ ಕೇಳ್ತಾಳೆ.
ನಿಂಬೆಹಣ್ಣಿನ ರಸ, ಮೆಣಸಿನ ಖಾರ, ಒಗ್ಗರಣೆ, ಕರಿಬೇವಿನ ಸೊಪ್ಪು ಎಲ್ಲ ಹಾಕ್ತಾರೆ. ಯಾವ ರೀತಿ ಎಷ್ಟೆಷ್ಟು ಅನ್ನೋದು ಹೆಂಗಸರಿಗೆ ಗೊತ್ತು, ನನಗೆ ಗೊತ್ತಿಲ್ಲ ಅಂತ ವೆಂಕಟರಮಣ ಹೇಳ್ತಾನೆ. ನೋಡಿ, ನಾನು ಇಲ್ಲಿಗೆ ಬಂದು 1 ವರ್ಷನೇ ಆಗ್ತಾ ಬಂತು ಅಂತ ಹಿಲ್ಡಾ ಕಿನ್ನಸ್ವರದಲ್ಲೇ ಹೇಳ್ತಾಳೆ. ಒಂದೇ ಒಂದು ದಿನನಾದರೂ ನೀವು ನಮ್ಮ ಮನೆಗೆ ಬಂದಿಲ್ಲ, ನಿಮ್ಮನೆ ಹೆಂಗಸರನ್ನು ಕರ್ಕೊಂಡು ಬಂದಿಲ್ಲ, ನಮ್ಮನ್ನಾದರೂ ನಿಮ್ಮನೆಗೂ ಕರ್ಕೊಂಡು ಹೋಗಿಲ್ಲ, ನಾವು ಒಂಟಿಯಾಗಿ ಹೇಗೆ ಜೀವಿಸ್ಬೇಕು ಅಂತಾಳೆ. ಈ ಮಾತನ್ನ ಕೇಳಿ ವೆಂಕಟರಮಣನಿಗೆ ಒಂದು ರೀತಿ ವ್ಯಸನ ಆಗತ್ತೆ. ಹೇಳ್ತಾನವನು, ನಮ್ಮ ಜೀವನ ಕ್ರಮ ಮತ್ತು ಧ್ಯೇಯ ನಿಮ್ಗೆ ಬೇಡದೆ ಇರುವಾಗ ನಿಮ್ಮ ಮನೆಗೆ ಯಾರು ತಾನೇ ಯಾಕೆ ಬರಬೇಕು? ನಿಮ್ಗೆ ಜನ ಬೇಕಾದ್ರೆ ನಮ್ಮ ಹಾಗೆ ಇರಿ, ಇಲ್ಲಾಂದ್ರೆ ಹೀಗೆ ಇರಬೇಕು, ಹೀಗೆ ಇದ್ಬಿಡಿ ಅಂತ ವೆಂಕಟರಮಣ ಹೇಳ್ತಾನೆ. ಹಿಲ್ಡಾ ಹೇಳ್ತಾಳೆ, ಈ ಒರಟುತನ ಸ್ನೇಹಿತರಿಗೆ ಇರಬಾರ್ದಲ್ವಾ? ಸ್ನೇಹಿತರು ಅಂತ ನೀವು ಒಪ್ಕೋತಾ ಇದ್ದೀರಾ, ಕಠಿಣ ಮನಸ್ಸನ್ನು ಮಾತ್ರ ಕರಗಿಸೋದಿಲ್ಲ ಅಂತ ಹೇಳ್ತಾಳೆ. ನಿಮ್ಮ ದೇಶದ ಪದ್ಧತಿನೇ ವಿಚಿತ್ರವಾದದ್ದು. ಯಾರಾದ್ರೂ ನಿಮಗಿಂತ ಭಿನ್ನವಾಗಿ ಆಚರಿಸಿದ್ರೆ ಅವ್ರನ್ನ ತಕ್ಷಣ ಹೊರಗಿಟ್ಟು ಬಿಡ್ತೀರಾ. ಆದ್ರೆ ನಾವು ಹಾಗೆ ಮಾಡೋಲ್ಲ. ನಮ್ಮೊಳಗೆ ನಾವು ಸೇರಿಸ್ಕೊಂತೀವಿ, ಚರ್ಚಿಸ್ತೀವಿ, ನಮ್ಮ ಅಭಿಪ್ರಾಯಕ್ಕೆ ಅವರನ್ನ ಒಲಿಸ್ಕೊಳ್ತೀವಿ, ಇಲ್ಲಾಂದ್ರೆ ನಾವೇ ಅವರ ಅಭಿಪ್ರಾಯವನ್ನ ಒಪ್ಕೋತೀವಿ ಅಂತ ಹೇಳ್ತಾಳೆ. ವೆಂಕಟರಮಣ ಏನು ಮಾತಾಡದೆ ಸುಮ್ಮನೆ ಕೂತಿರ್ತಾನೆ. ಮತ್ತೆ ಅವಳೇ ಹೇಳ್ತಾಳೆ, ನನ್ನ ಮಾತಿನಿಂದ ನಿಮಗೆ ನೋವಾಯ್ತಾ? ನಿಮ್ಮ ಅಭಿಪ್ರಾಯ ಏನು ಅಂತ ಕೇಳ್ತಾಳೆ. ಆಗ ಮತ್ತವಳೇ ಹೇಳ್ತಾಳೆ, ನೀವು ಇನ್ಮೇಲೆ ಹೀಗೆ ದೂರ ಇರಕೂಡ್ದು, ನಮ್ಮನೆಗೆ ಬರ್ತಾ ಇರಬೇಕು. ನಮ್ಮಲ್ಲಿ ಯಾವುದನ್ನ ನೀವು ತಪ್ಪು ಅಂತ ಕಾಣ್ತಿರೋ ಅದನ್ನ ತರ್ಕ ಪ್ರಮಾಣದಿಂದ ಸಾಧಿಸಿ ತೋರಿಸ್ಬೇಕು. ನಮ್ಮನ್ನ ತಿದ್ದಬೇಕು. ನೀವು ಕಾಳಿಂಗನ ವಂಶಕ್ಕೆ ನೀವೇ ಪುರೋಹಿತರಂತೆ, ನಮ್ಮನ್ನ ತಿದ್ದೋದು ಕೂಡ ನಿಮ್ ಕೆಲಸ ಅಲ್ವಾ ಅಂತಾಳೆ. ಈ ಮಾತನ್ನ ಕೇಳಿ ಅವನಿಗೂ ಹೆಮ್ಮೆ ಅನ್ಸತ್ತೆ. ಹಿಂದೆ ಒಂದು ದಿನ ಕಾಳಿಂಗ ಕೂಡ ಇದೇ ಮಾತಾಡಿದ್ದ. ಆದ್ರೆ ವಿದೇಶದವಳು, ಜೊತೆಗೆ ಭಿನ್ನ ಜನಾಂಗದವಳು, ಇಷ್ಟೊಂದು ಓದಿರೋಳು ಆದ ಈ ಅಚ್ಚ ಕೆಂಪು ಬಣ್ಣದ ಸುದೃಢ ನಿಲುವಿನ ಈ ಹೆಂಗಸಿನ ಬಾಯಿಂದ ಈ ಮಾತನ್ನು ಕೇಳಿದಾಗ 1 ನಿಮಿಷ ಅವನಿಗೇನೆ ಅರ್ಥವಾಗದ ಉಲ್ಲಾಸ ಉಂಟಾಗತ್ತೆ. ಸುಮ್ಮನೆ ಕೂತಿರ್ತಾನೆ, ತನ್ನ ಕೈ ಗಡಿಯಾರ ನೋಡ್ಕೋತಾನೆ. ಆಗ ಅವಳೇ ಹೇಳ್ತಾಳೆ, ಓ 10 ಗಂಟೆ ಸಮಯ ಆಗೋಯ್ತು, ನೀವಿನ್ನು ಕಾಲ್ನಡಿಗೆಯಲ್ಲೇ ಊರಿಗೆ ಹೋಗ್ಬೇಕು, ಊಟ ಮಾಡಿ ಸ್ಕೂಲ್ಗೆ ಹೋಗ್ಬೇಕಲ್ವಾ ಅಂತಾಳೆ. ವೆಂಕಟರಮಣ ಏನು ಮಾತಾಡಲ್ಲ. ದೇವಸ್ಥಾನದ ಬಾಗಿಲಿಗೆ ಬೀಗ ಹಾಕಿ ಬೀಗದ ಕೈನ ಉಡುದಾರದ ತುದಿಗೆ ಸೇರಿಸ್ಕೊಂಡು ಇನ್ನೊಮ್ಮೆ ಮುಂಭಾಗದ ಗಂಟೆ ಬಾರಿಸಿ ಬರಿಗಾಲಲ್ಲಿ ಬೆಟ್ಟ ಇಳಿದು ನಡ್ಕೊಂಡು ಹೊರಟು ಬಿಡ್ತಾನೆ. ಒಂದು ಭಾನುವಾರ ವೆಂಕಟರಮಣ ಪೂಜೆ ಮುಗಿಸಿ ಪ್ರಸಾದ ಮೊದಲಾದವುಗಳನ್ನು ದೇವಸ್ಥಾನದಲ್ಲಿ ಇಟ್ಟು ಬೀಗ ಹಾಕೊಂಡು ಕೆಳಗಿಳಿದು ಫಾರ್ಮ್ ಹೌಸ್ಗಳಿಗೆ ಹೊರಡ್ತಾನೆ. ಚೆನ್ನಾಗಿ ಬಲ್ತಿದ್ದಂತಹ ಹೊಗೆ ಸೊಪ್ಪಿನ ಖಾರವಾದ ವಾಸನೆ ಆ ಫಾರ್ಮಲ್ಲೆಲ್ಲ ತುಂಬಿರುತ್ತೆ. ಎಡಭಾಗದಲ್ಲಿ ಹತ್ತಿ ಗಿಡಗಳ ಬೆಳೆದು ನಿಂತಿರುತ್ತವೆ. ಒಳಗಡೆ ರೇಡಿಯೋ ಹಾಡ್ತಾ ಇರುತ್ತೆ. ಹೊರಬಾಗ್ಲಲ್ಲಿ ಕಾಳಿಂಗನ ಮಗು ಬಣ್ಣದ ಕುದುರೆ ಮೇಲೆ ಕೂತು ಆಡ್ತಾ ಇರುತ್ತೆ. ಟ್ರಾಕ್ಟರ್ನ ಶೆಡ್ಡಿನ ಪಕ್ಕದಲ್ಲೇನೆ ಇನ್ನೊಂದು ತಗಡಿನ ಮನೆ ಸೃಷ್ಟಿಯಾಗಿರುತ್ತೆ. ಅದ್ರ ಬಾಗ್ಲಲ್ಲಿ ಮಧ್ಯ ವಯಸ್ಸಿನ ಒಬ್ಬ ಮುಸಲ್ಮಾನ್ ಹೆಂಗ್ಸ್ ಕೂತಿರ್ತಾಳೆ. ಬಹುಶಃ ಅವಳು ಜಮಾಲ್ ಹೆಂಡತಿ ಇರಬಹುದು ಅಂತ ವೆಂಕಟರಮಣನಿಗೆ ತಕ್ಷಣ ಹೊಳೆಯುತ್ತೆ. ಆ ಮನೆಯ ಪಕ್ಕದ ಎತ್ತರವಾದ ತಂತಿ ಜಾಲರಿಗಳನ್ನ ಹಾಕಿ ಅಲ್ಲಿ ಸೀಮೆ ಕೋಳಿಗಳನ್ನು ಕೂಡ ಸಾಕಿರ್ತಾರೆ. ತಾನು ಸಂಸಾರ ಹೂಡಿದ 1 ವರ್ಷದ ನಂತರ ಮನೆಗೆ ಬಂದ ವೆಂಕಟರಮಣನನ್ನ ಕಾಳಿಂಗ ಹಾರ್ದಿಕವಾಗಿ ಸ್ವಾಗತಿಸ್ತಾನೆ. ವೆಂಕಟರಮಣ ಮಡಿಯಲ್ಲಿದ್ದರಿಂದ ಒಂದು ಮರದ ಕುರ್ಚಿ ಮೇಲೆ ಕೂತ್ಕೊಂತಾನೆ. ಹೇಗೂ ದೇವಸ್ಥಾನದಿಂದ ಬಂದೆ, ಪ್ರಸಾದ ತರಬಾರ್ದಾಗಿತ್ತಾ ಅಂತ ಕಾಳಿಂಗ ಕೇಳ್ತಾನೆ. ತಕ್ಷಣಕ್ಕೆ ಇವನೇನು ಉತ್ತರ ಕೊಡೋದಿಲ್ಲ. ಒಳಗಿಂದ ಹಿಲ್ಡಾ ಹೇಳ್ತಾಳೆ, ಆ ದಿನ ನೀವು ಕೊಟ್ಟಿದ್ರಲ್ಲ ನಿಂಬೆಹಣ್ಣಿನ ಅನ್ನ ತುಂಬ ಚೆನ್ನಾಗಿತ್ತು, ಅದನ್ನ ಹೇಗೆ ಮಾಡಬೇಕು ಅಂತ ನಮ್ಮ ಜಮಾಲನ ಹೆಂಡತಿ ಬಲ್ಕ್ವೀಸ್ಲಳನ್ನ ಕೇಳಿದೆ, ಹೇಳ್ಕೊಟ್ಲು. ಆದರೆ ನೀವು ಮಾಡೋ ರುಚಿಗೆ ಅವಳು ಹೇಳ್ಕೊಟ್ಟಿದ್ದಕ್ಕೂ ವ್ಯತ್ಯಾಸ ಉಂಟು ಅಂತ ಅವಳೇ ಹೇಳಿದ್ಲು. ಅಲ್ಲದೆ ನೀವು ಹಾಕ್ದೇ ಇರೋ ಬೇರೊಂದು ಪದಾರ್ಥವನ್ನು ನಾವು ಹಾಕ್ತೀವಿ ಅಂತ ಅಂತಾಳೆ. ಕಾಳಿಂಗ ತಕ್ಷಣ ಹೇಳ್ತಾನೆ, ಡಾರ್ಲಿಂಗ್, ಅವನು ಈಗ ತಾನೇ ಪೂಜೆ ಮಾಡಿ ಮಡಿಲ್ ಬಂದಿದ್ದಾನೆ, ನೀನು ಹಿಂದೆ ಮುಂದೆ ಯೋಚನೆ ಮಾಡದೆ ಮಾತಾಡ್ಬಿಡ್ತೀಯ, ಅವನು ಇಲ್ಲಿಂದ ಎದ್ದು ಹೋದ್ರು ಹೊರಟು ಬಿಡ್ತಾನೆ ಅಂತಾನೆ. ತನ್ನ ಮೂಗಿಗೆ ಹೊಂದದೇ ಇರೋ ವಾಸನೆ ಒಂದು ಇದುವರೆಗೂ ವೆಂಕಟರಮಣನಿಗೆ ಬಡಿತಾ ಇರುತ್ತೆ. ಅದು ಏನು ಅಂತ ಈಗ ಅರ್ಥ ಆಗತ್ತೆ. ಹಾಗಾಗಿ ಅವನಿಗೆ ನಿಜವಾಗ್ಲೂ ಅಲ್ಲಿ ಕೂರಕ್ಕಾಗೋದಿಲ್ಲ. ಅವನೇ ಎದ್ದು ನಿಂತು ಹೇಳ್ತಾನೆ, ಇಲ್ಲ, ನನಗೆ ಇಲ್ಲಿ ಕೂರಕ್ಕೆ ಸಾಧ್ಯ ಇಲ್ಲ, ನೀವೇ ದೇವಸ್ಥಾನಕ್ಕೆ ಬನ್ನಿ, ದೇವಸ್ಥಾನದ ಹತ್ರಕ್ಕೆ ಬನ್ನಿ ಅಂತ ಹೇಳಕ್ಕೆ ಅಂತಲೇ ನಾನು ಬಂದೆ ಅಂತ ಹೇಳ್ತಾನೆ. ಕಾಳಿಂಗನಿಗೆ ಈಗೆಲ್ಲ ಅರ್ಥ ಆಗತ್ತೆ. ಅವನು ವೆಂಕಟರಮಣನನ್ನ ಬಲವಂತ ಮಾಡೋದಿಲ್ಲ. ಸರಿ, ಈಗ ನೀನು ಹೋಗು,
10 ನಿಮಿಷದಲ್ಲಿ ಬರ್ತೀವಿ ಅಂತ ಅವನು ಹೇಳಿದ್ಮೇಲೆ ವೆಂಕಟರಮಣ ಹೊರಗಡೆಗೆ ಬರ್ತಾನೆ. ಮತ್ತೆ ಬೆಟ್ಟದ ಕಡೆಗೆ ಬರುವಾಗ ಅವನು ತನ್ನ 2 ಕಡೆಗೂ ಬೆಳೆದು ನಿಂತಿದ್ದ ಹೊಗೆ ಸೊಪ್ಪಿನ ಗಿಡಗಳನ್ನ ಸೂಕ್ಷ್ಮವಾಗಿ ನೋಡ್ತಾನೆ. ಅವುಗಳ ಒಂದೊಂದು ಎಲೆನೂ ಒಂದೊಂದು ಬಾಳೆ ಎಲೆಯಷ್ಟು ಅಗಲವಾಗಿರುತ್ತೆ. ಒಂದೊಂದು ಗಿಡದಲ್ಲೂ ಏನಿಲ್ಲ ಅಂದ್ರೂ 20 ಎಲೆ ಇರುತ್ತೆ. ಹಿಂದೆ ಅವನು ಹೊಗೆ ಗಿಡಗಳನ್ನ ನೋಡಿದ್ದ, ಆದ್ರೆ ಇಷ್ಟೊಂದು ಹೊರವಾಗಿ ಬೆಳೆಯೋ ಈ ಜಾತಿಯವನ್ನ ಅವನು ನೋಡಿರೋದಿಲ್ಲ. ಸುಮಾರು ಎಷ್ಟು ಸಾವಿರ ಲಾಭ ಬರಬಹುದು ಅಂತ ಅಂದಾಜು ಮಾಡ್ಕೊಳ್ತಾಳೆ. ಕಲ್ಯಾಣಿಯ ಏರನ್ನ ಹತ್ತುತ್ತಾನೆ. ಅಲ್ಲಿಂದ ದೇವಸ್ಥಾನಕ್ಕೆ ಬರ್ತಾನೆ. ಹಸಿವು ತೋರುತ್ತೆ. ಒಳಗಿರೋ ಪ್ರಸಾದದ ಹೆಸರು ಕಾಳಿನ ಉಸ್ಲಿಯನ್ನ ತಿನ್ನಬೇಕು ಅಂತ ಮನಸ್ಸಾಗತ್ತೆ. ಆದ್ರೆ ಕಾಳಿಂಗನ ಮನೆಯಲ್ಲಿ ಮೂಗಿಗೆ ಬಡದ ಅಸಹ್ಯ ವಾಸನೆ ನೆನಪಾಗಿ ಸುಮ್ಮನಾಗ್ತಾನೆ. ಸುಮಾರು ಅರ್ಧ ಗಂಟೆ ನಂತರ ಕಾಳಿಂಗ ಮತ್ತು ಹಿಲ್ಡ ಅಲ್ಲಿಗೆ ಬರ್ತಾರೆ. ಬಂದ ತಕ್ಷಣವೇ ಕಾಳಿಂಗ ಮತ್ತೆ ಹೇಳ್ತಾನೆ, ಕ್ಷಮಿಸು ವೆಂಕಟರಮಣ, ಇವಳಿಗೆ ನಿನ್ನ ಯಾವ ಹಿನ್ನೆಲೆನೂ ತಿಳಿದಿಲ್ಲ, ಸುಮ್ಮನೆ ಏನೋ ಮಾತಾಡ್ಬಿಡ್ತಾಳೆ. ನೀನು ಮನೇಲಿ ಕೂತ್ಕೊಳ್ಳದೆ ಇಲ್ಲಿಗೆ ಬರೋ ಹಾಗಾಯ್ತು, ಕ್ಷಮಿಸು ಅಂತ ಮತ್ತೆ ಕೇಳ್ತಾನೆ. ದೇವಸ್ಥಾನದ ಜಗಲಿ ಮನೆಗಿಂತ ಒಳ್ಳೇದೇ ಅಲ್ವಾ ಅಂತ ವೆಂಕಟರಮಣ ಹೇಳ್ತಾನೆ. ಆಗ ಹಿಲ್ಡ ಹೇಳ್ತಾಳೆ, ಅಲ್ಲ, ಮಾಂಸಾಹಾರ ಅಂದ್ರೆ ನೀವು ಯಾಕಷ್ಟು ಮೂಗು ಮುರಿತೀರಾ ಅಂತ. ಕಾಳಿಂಗ ಅಡ್ಡ ಬರ್ತಾನೆ. ನೋಡು, ನೀನು ಪ್ರಾರಂಭದಲ್ಲೇ ಗಂಭೀರ ಪ್ರಶ್ನೆಗಳನ್ನ ಯಾಕೆ ಎತ್ತುತ್ತೀಯಾ? ಬೇರೆ ಹಗುರವಾದ ಯಾವ ವಿಷಯನೂ ನಿನಗೆ ತೋರಲ್ವಾ ಅಂತಾನೆ. ಕೇಳಲಿ ಬಿಡು, ಅದ್ರಲ್ಲೇನು ತಪ್ಪು ಅಂತ ವೆಂಕಟರಮಣ ಹೇಳ್ತಾನೆ. ನೋಡು ಹಿಲ್ಡ, ತರ್ಕ ಮಾಡೋದು ಅಂದ್ರೆ ಅವನಿಗೇನು ಭಯ ಇಲ್ಲ. 10 ವರ್ಷ ಸಂಸ್ಕೃತದಲ್ಲಿ ವೇದಾಂತಗಳನ್ನ ಓದಿದ್ದಾನೆ. ಆ ವಿಷಯದಲ್ಲಿ ನಿನಗೆ ಏನೂ ಜ್ಞಾನ ಇಲ್ಲ. ನೀನೇನು ವೇದಾಂತ ಓದಿಲ್ಲ. ಗಂಭೀರವಾಗಿ ಚರ್ಚೆ ಮಾಡುವಾಗ ಅವನ ಇಂಗ್ಲಿಷು ಕೂಡ ಸ್ವಲ್ಪ ತೊಡರಬಹುದು ಅಷ್ಟೇ ಅಂತ ಕಾಳಿಂಗ ಹೇಳ್ತಾನೆ. ಹಿಲ್ಡ ಹೇಳ್ತಾಳೆ, ನಾನೇನು ಅವ್ರನ್ನ ಸೋಲಿಸ್ಬೇಕು ಅಂತ ಮಾತಾಡ್ತಾ ಇಲ್ಲ. ಅವ್ರು ತಿಳಿದವರು, ನನಗೆ ಹೇಳ್ಕೊಡ್ಲಿ. ಇಂಗ್ಲಿಷ್ ತೊಡಕಾದ್ರೆ ನೀನು ಮತ್ತೆ ಸಹಾಯ ಮಾಡು ಅಂತಾಳೆ. ಈ ಮಾತಿನಿಂದ ವೆಂಕಟರಮಣನ ಮೈ ತುಸು ಉಬ್ಬದಂಗೆ ಭಾಸವಾಗತ್ತೆ. ತಾನು ಮೈಸೂರಿನ ಸಂಸ್ಕೃತ ಮಹಾಪಾಠಶಾಲೆಯಲ್ಲಿ ಅಧ್ಯಯನ ಮಾಡ್ತಾ ಇದ್ದ ವರ್ಷಗಳ ನೆನಪಾಗಿ ಅವನು ಕೇಳ್ತಾನೆ, ಮಾಂಸಾಹಾರ ಅಂದ್ರೆ ಪ್ರಾಣಿ ಹಿಂಸೆ ಅಲ್ವಾ ಅಂತಾನೆ. ಆಗ ಆಕೆ ಹೇಳ್ತಾಳೆ, ಹಿಂಸೆ ಪ್ರಶ್ನೆ ಅಲ್ಲ, ಪ್ರಾಣಿಗಳಿರೋದನ್ನೇ ಮನುಷ್ಯರ ಆಹಾರಕ್ಕಲ್ವಾ, ಹಾಗೆ ಭಾವಿಸೋದು ಧರ್ಮದ ದೃಷ್ಟಿಯಿಂದ ಸಹ ವಿರೋಧ ಆಗಲ್ಲ ಅಂತಾಳೆ. ಯಾವ ಧರ್ಮದಲ್ಲಿ ಹಾಗೆ ಹೇಳಿದೆ ಅಂತ ವೆಂಕಟರಮಣ ಕೇಳ್ತಾನೆ. ನಿಮ್ಮ ಧರ್ಮ ನನಗೆ ಗೊತ್ತಿಲ್ಲ, ಆದ್ರೆ ನನ್ನ ಕ್ರೈಸ್ತ ಧರ್ಮದಲ್ಲಿ ನಾವು ಹಾಗೆ ನಂಬ್ತೀವಿ. ಮನುಷ್ಯನಿಗಿರುವ ರೀತಿಯಲ್ಲಿ ಪ್ರಾಣಿಗಳಿಗೆ ಆತ್ಮ ಅನ್ನೋದು ಇಲ್ಲ ಅಂತ ಆಕೆ ಹೇಳ್ತಾಳೆ. ಆಗ ವೆಂಕಟರಮಣ ಹೇಳ್ತಾನೆ, ಹಾಗಾದ್ರೆ ನಿಮ್ಮ ಧರ್ಮದ ನಂಬಿಕೆನೇ ತಪ್ಪು. ಜಗತ್ತಿನಲ್ಲಿ ಸೃಷ್ಟಿಯಾಗಿರೋ ಎಲ್ಲ ಪ್ರಾಣಿಗಳಲ್ಲೂ ಕೂಡ ಆತ್ಮ ಅನ್ನೋದಿದೆ. ದೇವರ ಸೃಷ್ಟಿನಲ್ಲಿ ಮತ್ತೆ ಯಾರಿಗೋಸ್ಕರನೂ ಹುಟ್ಟಿಲ್ಲ. ದೇವರ ಸೃಷ್ಟಿಯಾಗಿ ಎಲ್ಲರೂ ಹುಟ್ಟಿರ್ತೀವಿ. ಮನುಷ್ಯನೇ ಎಲ್ಲ ಪ್ರಾಣಿಗಳಿಗಿಂತ ಉಚ್ಚ ಅನ್ನೋದು ತಪ್ಪು ನಂಬಿಕೆ ಅಂತಾನೆ. ಈಗ ಕಾಳಿಂಗ ನಡುವೆ ಮಾತಾಡ್ತಾನೆ, ಅಲ್ಲ, ಜನ್ಮದಲ್ಲೆಲ್ಲ ಮಾನವ ಜನ್ಮನೇ ಶ್ರೇಷ್ಠ ಅನ್ನೋದನ್ನ ನಿನ್ನ ಬಾಯಿಂದಲೇ ಕೇಳಿದ್ದೆ, ಈಗ ನೀನ್ ಹೀಗಂತ ಇದೆಯಲ್ಲ ಅಂದಾಗ ವೆಂಕಟರಮಣ ಹೇಳ್ತಾನೆ, ಶ್ರೇಷ್ಠ ಅಂದ್ರೆ ಏನಂತ ಅನ್ಕೊಂಡಿದೀಯಾ? ಇತರ ಪ್ರಾಣಿಗಳಿಗೆ ಇಲ್ಲದೆ ಇರೋ ವಿಜ್ಞಾನ ಶಕ್ತಿ ಮನುಷ್ಯನಿಗಿದೆ. ಒಳ್ಳೇದು ಕೆಟ್ಟದ್ದನ್ನ ಯೋಚನೆ ಮಾಡಿ ನಡಿಬಹುದು ಅನ್ನೋ ಅರ್ಥದಲ್ಲಿ ಮಾತ್ರ ಅವನು ಶ್ರೇಷ್ಠ ಅಷ್ಟೇನೆ. ಹಾಗಂತ ಇತರ ಪ್ರಾಣಿಗಳನ್ನ ತಿನ್ಬೇಕು ಅವನು ಅಂತ ಅಲ್ಲ. ಹಾಗೆ ಕನಿಷ್ಠರನ್ನ ಸ್ವಾಹ ಮಾಡೋದು ಶ್ರೇಷ್ಠತೆಯ ಲಕ್ಷಣನ? ನೀನೇ ಹೇಳು ಅಂತ ವೆಂಕಟರಮಣ ಕೇಳ್ತಾನೆ. ಈ ಮಾತಿಗೆ ಉತ್ತರ ಹೇಳೋಕೆ ಹಿಲ್ಡಾಗಾಗ್ಲಿ ಕಾಳಿಂಗನ್ಗಾಗ್ಲಿ ಗೊತ್ತಾಗೋದಿಲ್ಲ. ವೆಂಕಟರಮಣ ಮಾತು ಮುಂದುವರಿಸ್ತಾನೆ. ಮನುಷ್ಯ ಜನ್ಮ ಯಾವಾಗ್ಲೂ ಶ್ರೇಷ್ಠ ಅಂತ ಏನು ಹೇಳಿಲ್ಲ. ದೇವ ಜನ್ಮಕ್ಕಿಂತ ಮಾನವ ಜನ್ಮ ಕಡಿಮೆದೇನೆ, ಅದಕ್ಕಿಂತ ಕಡಿಮೆದು ದಾನವ ಜನ್ಮ. ಆದ್ರೆ ಪ್ರಾಣಿಗಳೇನು ದಾನವರಲ್ಲ. ಎಷ್ಟೋ ಸಲ ಸತ್ಪುರುಷರು ಕೂಡ ಪ್ರಾಣಿ ರೂಪದಲ್ಲೇ ಹುಟ್ಟುತ್ತಾರೆ ಅಂತಾನೆ. ಹಿಲ್ಡಾಗೆ ಈ ಮಾತು ಹೊಸದು. ಇದಕ್ಕೆ ಏನ್ ಆಧಾರ ಅಂತ ಆಕೆ ಕೇಳ್ತಾಳೆ. ಪುರಾಣಗಳನ್ನೆಲ್ಲ ಓದಿದ್ರೆ ಅವು ಗೊತ್ತಾಗತ್ತೆ ಅಂತ ವೆಂಕಟರಮಣ ಹೇಳ್ತಾನೆ. ಹಳೆಯ ಪುರಾಣಗಳಲ್ಲಿ ಹೇಳಿರೋದನ್ನ ನಂಬೋದಾದ್ರೂ ಹೇಗೆ ಅಂತ ಕಾಳಿಂಗ ಕೇಳ್ತಾನೆ. ಆಗ ವೆಂಕಟರಮಣ ಹೇಳ್ತಾನೆ, ಒಂದೊಂದು ದೇಶದಲ್ಲಿ ಬಗೆ ಬಗೆಯ ವಿಚಿತ್ರ ಪುರಾಣಗಳಿರುತ್ತೆ. ಅವುಗಳ ಆಧಾರದ ಮೇಲೆ ಹೊರಟ್ರೆ ಸರ್ವಸಮ್ಮತ ನಿರ್ಣಯ ಸಾಧ್ಯನೇ ಇಲ್ಲ. ಅಲ್ಲದೆ ಪುರಾಣ ಅನ್ನೋದು ಅವೈಜ್ಞಾನಿಕವಾದ ಕಲ್ಪನಾ ಸೃಷ್ಟಿ. ಹಾಗಾಗಿ ನಾವು ವೈಜ್ಞಾನಿಕವಾಗಿ ಮಾತಾಡಬೇಕು ಅಂತ ಮಧ್ಯ ಹಿಲ್ಡ ಮಾತು ಸೇರಿಸ್ತಾಳೆ. ಹೈಸ್ಕೂಲಲ್ಲಿ ನೀನು ಕೂಡ ಭೌತಶಾಸ್ತ್ರ, ರಾಸಾಯನಶಾಸ್ತ್ರ, ಜೀವಶಾಸ್ತ್ರಗಳನ್ನ ಓದಿದ್ಯಾ ಅಲ್ವಾ
ಅಂತ ಕಾಳಿಂಗ ಕೇಳ್ತಾನೆ. ಓದಿದ್ದೀನಿ ಅಂತ ವೆಂಕಟರಮಣ ಹೇಳಿದ್ಮೇಲೆ ಹಿಲ್ಡಾ ಮುಂದುವರಿಸ್ತಾಳೆ. ಪ್ರಾಣಿಶಾಸ್ತ್ರದ ಪ್ರಕಾರ ಪ್ರಾಣಿ ಜೀವನದ ಇತಿಹಾಸವನ್ನು ನೋಡಿ ಕಡಿಮೆ ಶಕ್ತಿ ಇರೋ ಪ್ರಾಣಿ ಹೆಚ್ಚು ಶಕ್ತಿ ಇರೋ ಪ್ರಾಣಿಗೆ ಆಹಾರ ಆಗತ್ತೆ. ಪ್ರಕೃತಿಯಲ್ಲಿ ಜೀವಚಕ್ರದ ರಚನೆನೇ ಆಗಿದೆ. ಸಣ್ಣ ಮೀನನ್ನ ದೊಡ್ಡ ಮೀನು ತಿನ್ನತ್ತೆ, ದೊಡ್ಡದನ್ನ ಅದಕ್ಕೂ ದೊಡ್ಡ ತಿನ್ನತ್ತೆ. ಅದನ್ನು ತಿನ್ನೋ ಪ್ರಾಣಿನೂ ಮತ್ತೊಂದಿರುತ್ತೆ. ಅದು ಮನುಷ್ಯನೇ ಆಗಿರ್ಬೇಕು ಅಂತಿಲ್ಲ. ಮನುಷ್ಯ ಒಬ್ಬ ಮಾಂಸಾಹಾರ ತ್ಯಜಿಸೋದ್ರಿಂದ ಇತರ ಪ್ರಾಣಿಗಳು ಕೂಡ ತಮ್ಮ ಆಹಾರ ಕ್ರಮವನ್ನೇನು ಬದಲಾಯಿಸ್ಕೊಳ್ಳಲ್ಲ ಅಲ್ವಾ ಅಂತಾಳೆ. ಅಷ್ಟರಲ್ಲಿ ಕಾಳಿಂಗ ಇಲ್ಲಿ ನೋಡಿ ಅಂತ ಕೈ ಬೆರಳನ್ನ ಗೋಡೆ ಕಡೆ ತೋರಿಸ್ತಾನೆ. ಅವರಿಬ್ರು ಆ ಕಡೆ ತಿರುಗಿ ನೋಡ್ತಾರೆ. ಒಂದು ಹುಳ ಗೋಡೆ ಮೇಲೆ ಹರಿತಾ ಇರುತ್ತೆ. ಅದರ ಹಿಂದೆನೆ ಶಬ್ದ ಆಗದೆ ಇರೋ ಹಾಗೆ ಕಳ್ಳ ಹೆಜ್ಜೆಯಿಂದ ಹರಿದು ಬಂದು ಒಂದು ಹಲ್ಲಿ ಸಂಚು ಹೂಡಿ ಬಾಯಿ ಹಾಕಿ ಅದನ್ನ ಗಬಕ್ ಅಂತ ನುಂಗುತ್ತೆ. ನೋಡು, ಇದೇ ಉದಾಹರಣೆ. ಎಲ್ಲೆಲ್ಲೂ ನಡೆಯೋದು ಇದೇ ಜೀವಕ್ರಿಯೆಯ ಸತ್ಯ. ತನ್ನ ಜೀವನ ಸ್ಥಿತಿ ಪ್ರತಿಯೊಂದು ಪ್ರಾಣಿಯ ಮೂಲ ಧರ್ಮ, ಮೂಲ ಸತ್ಯ, ಅಪರಿಹಾರ್ಯ ಸತ್ಯ. ಇದು ಮನುಷ್ಯ ಜೀವಿಗೂ ಕೂಡ ಅನ್ವಯಿಸುವಂತಹ ಸತ್ಯನೇ ಹೌದು. ಕುರಿ, ಕೋಣ, ಆಡು, ದನ ಮೊದಲಾದ ಪ್ರಾಣಿಗಳನ್ನ ಮನುಷ್ಯ ಸಾಕೋದಾದ್ರೂ ಯಾಕೆ? ಈ ವಿಷಯದಲ್ಲಿ ಮನುಷ್ಯ ಇತರ ಪ್ರಾಣಿಗಳಷ್ಟು ಸ್ವಾರ್ಥಿ ಏನೂ ಅಲ್ಲ. ತಾನು ಮಾಂಸಕ್ಕಾಗಿ ಅವನ್ನು ಉಪಯೋಗಿಸಿದ್ರು ಕೂಡ ಅವುಗಳ ಸಂತತಿ ಇತರ ಕ್ರೂರ ಮೃಗಗಳಿಗೆ ಸಿಕ್ಕಿ ಸಂಪೂರ್ಣವಾಗಿ ನಾಶ ಆಗದೆ ಇರೋ ಹಾಗೆ ಅವನು ಕಾಪಾಡಿದ್ದಾನೆ. ಅವುಗಳ ತಳಿಗಳನ್ನ ಬೇಕಾದ ಹಾಗೆ ಬೆಳೆಸಿ ಪೋಷಿಸಿ ತನಗೆ ಎಷ್ಟು ಬೇಕೋ ಅಷ್ಟು ಪ್ರಮಾಣದಲ್ಲಿ ಮಾತ್ರ ಅವನ್ನ ತಿಂತಾನೆ. ಒಟ್ಟಲ್ಲಿ ಅವುಗಳ ಜಾತಿಯನ್ನು ಕೂಡ ಉಳಿಸ್ಕೊಂಡು ಬಂದಿದ್ದಾನೆ. ಇದು ಪ್ರಾಣಿಗಳಿಗೆ ಮನುಷ್ಯರು ಮಾಡ್ತಾ ಇರೋ ಉಪಕಾರ ಅಲ್ವಾ ಅಂತ ಮತ್ತು ಏನನ್ನೋ ಹೇಳಕ್ಕೆ ಅಂತ ಹಿಲ್ಡಾ ಬಾಯಿ ತೆಗಿತಾಳೆ. ತಕ್ಷಣವೇ ಎಲ್ಲವೂ ನೆನಪಾಗೋದಿಲ್ಲ. ಮತ್ತೆ ಏನೋ ನೆನಪಿಗೆ ಬರುತ್ತೆ. ಮತ್ತೆ ಬಾಯಿ ತೆರೀಲಿಕ್ಕೆ ಹೋಗ್ತಾಳೆ. ಆದ್ರೆ ವೆಂಕಟರಮಣ ಅವಳಿಗೆ ಮಾತಾಡ್ಬೇಡ ಅಂತ ಕೈ ಸನ್ನೆ ಮಾಡ್ತಾನೆ. ಅವನ ಮನಸ್ಸಿನಲ್ಲಿ ಉತ್ತರ ಸಿದ್ಧ ಆಗ್ತಾ ಇರುತ್ತೆ. ಒಂದು ನಿಮಿಷದ ನಂತರ ಹೇಳ್ತಾನೆ, ಎಲ್ಲ ಪ್ರಾಣಿಗಳು ತಮಗಿಂತ ದುರ್ಬಲವಾದ ಜೀವಿಗಳನ್ನ ತಿಂದು ಬದುಕೋದೇ ಜೀವಧರ್ಮ ಅಂತ ನೀವು ವಿಜ್ಞಾನ ಏನೋ ಹೇಳಿದ್ರಿ. ಅದು ಸುಳ್ಳು. ಹುಲಿ, ಕಿರುಬ, ನಾಯಿ, ರಣಹದ್ದುಗಳು ಇರೋ ಹಾಗೆ ಜೀವ ಜಗತ್ತಲ್ಲಿ ಎತ್ತು, ಕುದುರೆ, ಹಸು, ಗಿಳಿ, ಪಾರಿವಾಳ ಮೊದಲಾದ ಸಸ್ಯಾಹಾರಿ ಜೀವಿಗಳು ಇದೆ ಅಲ್ವಾ? ಮನುಷ್ಯ ಮೂಲತಃ ಒಂದು ಪ್ರಾಣಿ ಅಂತ ನಿಮ್ಮ ದೇಶದವರು ಕೂಡ ಹೇಳ್ತಾರೆ. ಅದನ್ನು ಒಪ್ಪಿಕೊಂಡ್ರು ಕೂಡ ಅವನು ನಾಯಿ, ರಣಹದ್ದುಗಳಿಗೆ ಜಾತಿಗೆ ಸೇರಿದ ಪ್ರಾಣಿಯೋ ಅಥವಾ ಹಸು ಪಾರಿವಾಳಗಳ ಜಾತಿಯ ಪ್ರಾಣಿಯೋ? ನೀವೇ ಹೇಳಿ. ಅವನಿಗೆ ಮಾಂಸ ಸಿಗಿದು ಅಗಿಲಿಕ್ಕೆ ತಕ್ಕ ಹಲ್ಲಿದೆ ಅಂತ ನೀವು ಹೇಳಬಹುದು. ಆದ್ರೆ ಅದೇ ಹಲ್ಲಿನಿಂದಲೇ ಅವನು ಹಣ್ಣು ಹಂಪಲನ್ನು ತಿನ್ನಬಹುದಲ್ವಾ? ಮನುಷ್ಯ ಈಗ ಯಾವ ರೀತಿ ಪ್ರಾಣಿ ಆಗ್ಬೇಕು ಅಂತ ನೀವು ಹೇಳ್ತೀರಾ ಅಂತ ಕೇಳ್ತಾನೆ. ಹಿಲ್ಡಾ ತದೇಕ ಚಿತ್ರಳಾಗಿ ಅವನ ಮಾತನ್ನ ಆಲಿಸ್ತಿರ್ತಾಳೆ. ಅವಳ ನೀಲ ಕಣ್ಣುಗಳು ಅವನನ್ನೇ ನೋಡ್ತಾ ಇರುತ್ತವೆ. ವೆಂಕಟರಮಣ ಮಾತನ್ನ ಮುಂದುವರಿಸ್ತಾನೆ. ಪ್ರಾಣಿಗಳ ಸಂತತಿ ನಾಶ ಆಗದೆ ಇರೋ ಹಾಗೆ ಮನುಷ್ಯ ಕಾಪಾಡ್ತಿದ್ದಾನೆ, ಅವುಗಳ ಮುಖಾಂತರ ದೊಡ್ಡ ಸಹಾಯ ಮಾಡ್ತಿದ್ದಾನೆ ಅಂತ ನೀವೇನೋ ಹೇಳಿದ್ರಿ. ನಿಷ್ಫಲಾಪೇಕ್ಷೆಯಿಂದ ಹಾಗೆ ಮಾಡಿದ್ರೆ ಅದು ನಿಜವಾಗ್ಲೂ ಮೆಚ್ಚಬೇಕಾದ್ದು. ಆದ್ರೆ ಅವನು ಹಾಗೆ ಮಾಡೋದು ಯಾಕೆ? ಆ ಪ್ರಾಣಿಗಳು ಪೂರ್ತಿಯಾಗಿ ಕ್ರೂರ ಮೃಗಗಳ ಬಾಯಿಗೆ ತುತ್ತಾದ್ರೆ ಮುಂದೆ ತನಗೆ ಆಹಾರ ಸಿಕ್ಕಲ್ಲ ಅನ್ನೋ ಸ್ವಾರ್ಥದಿಂದ ಮಾತ್ರ. ಆಡು ಕುರಿಗಳನ್ನ ಕ್ರೂರ ಮೃಗಗಳಿಂದ ರಕ್ಷಿಸೋ ಹಾಗೇನೆ ಅವನು ಇತರ ಸಣ್ಣ ಕ್ರೂರ ಮೃಗಗಳನ್ನ, ಉದಾಹರಣೆಗೆ ಚಿರತೆ, ಓತಿಕೇತ ಮೊದಲಾದವನ್ನ ಯಾಕೆ ರಕ್ಷಿಸೋಲ್ಲ? ನೀವೇ ಹೇಳಿ. ನೀವು ಹೇಳೋ ವಿಜ್ಞಾನದಿಂದ ಮಾಂಸಾಹಾರದ ನೀತಿ ಅನೀತಿಯ ಪ್ರಶ್ನೆ ಇತ್ಯರ್ಥ ಆಗೋದಿಲ್ಲ. ಮನುಷ್ಯನ ಸ್ವಾರ್ಥದ ಆಧಾರದ ಮೇಲೆ ನಿಮ್ಮ ನೀತಿಶಾಸ್ತ್ರವನ್ನ ನಿರ್ಮಿಸಬೇಡಿ ಅಂತಾನೆ. ಅವನು ಇಷ್ಟು ಹೇಳೋ ಹೊತ್ತಿಗೆ ಅಲ್ಲಿ ವಾತಾವರಣ ಸ್ತಬ್ಧವಾಗಿರುತ್ತೆ. ಹಿಲ್ಡಾ ಅವನ ಮಾತನ್ನ ಆಲಿಸ್ತಾನೆ, ಅವನನ್ನೇ ನೋಡ್ತಾ ಇರ್ತಾಳೆ. ವೆಂಕಟರಮಣ ಪೂಜೆಗೆ ಅಂತ ಬಂದವನು ಒಂದು ಕಸೆಯ ಮಡಿ ಪಂಚೆ ಉಟ್ಕೊಂಡು ಹೆಗಲ ಮೇಲೆ 6 ಎಳೆಯ ಜನಿವಾರ ಜೊತೆಗೆ ಒಂದು ತೆಳುವಾದ ಚೌಕವನ್ನು ಹೊತ್ಕೊಂಡಿರ್ತಾನೆ. ಅವನ ಹೊಟ್ಟೆ, ಎದೆ ಭಾಗ ತೆರೆದು ಕಾಣ್ತಾ ಇರುತ್ತವೆ. ಉದ್ದಕ್ಕೆ ಹಿಂಭಾಗದಲ್ಲಿ ಇಳಿ ಬಿದ್ದಿದ್ದ ಮಿನುಗುವಂತಹ ಕರಿ ಕೂದಲು ಕೂಡ ಒಣಗಿರುತ್ತೆ. ಭುಜ, ತೋಳು, ಎದೆ, ಹಣೆ ಮೇಲೆ ಇಟ್ಕೊಂಡಿದ್ದ ಕಲಸಿದ ವಿಭೂತಿ ಪಟ್ಟೆಗಳು ಒಣಗಿ ಉದುರಿ ಹೋಗ್ತಾ ಇರುತ್ತವೆ. ಕಾಳಿಂಗ ಕೇಳ್ತಾನೆ, ನಮ್ಮನೆಯಿಂದ ಇಲ್ಲಿಗೆ ಬಂದ್ಮೇಲೆ ನೀನು ಸ್ವಲ್ಪನಾದ್ರೂ ಪ್ರಸಾದ ತಗೊಂಡ್ಯಾ ಅಂತ ಕೇಳಿದಾಗ, ಇಲ್ಲ ಅಂತ ವೆಂಕಟರಮಣ ಹೇಳ್ತಾನೆ. ಯಾಕೆ ಅಂತ ಕಾಳಿಂಗ ಕೇಳಿದಾಗ, ನಿಜ ಹೇಳಬೇಕು ಅಂದರೆ ಅಲ್ಲೇ ನನಗೇನೋ ಒಂಥರ ಅಸಹ್ಯ ಅನ್ನಿಸ್ತು, ಏನು ತಿನ್ನೋಕ್ಕೆ ನನಗೆ ಮನಸ್ಸಾಗ್ತಾ ಇಲ್ಲ ಅಂತಾನೆ.
ಆಗ ಹಿಲ್ಡ ಕೇಳ್ತಾಳೆ, ಆಗ್ಲೇ ಮಧ್ಯಾಹ್ನ 12 ಆಗ್ತಾ ಬಂತು, ನಿಮ್ಗೆ ಹಸುವಾಗಲ್ವಾ ಅಂತ ಕೇಳಿದಾಗ, ನಾಳೆ ಮಧ್ಯಾಹ್ನದ 12ರವರೆಗೂ ಬೇಕಾದ್ರೂ ನಾನು ಹೀಗೆ ಇರಬಲ್ಲೆ, ಉಪವಾಸ ಅನ್ನೋದೇನು ದೊಡ್ಡ ಕೆಲಸ ಅಲ್ಲ ಅಂತ ವೆಂಕಟರಮಣ ಹೇಳ್ತಾನೆ. ಅವನು ಹೇಳಿ ಕೇಳಿ ಬ್ರಾಹ್ಮಣ, ಸಂಸ್ಕೃತ ಓದಿರೋನು, ಹಾಗೇನೆ ಅವನಿಗೆ ಉಪವಾಸನೂ ಏನ್ ದೊಡ್ಡದಲ್ಲ. ಹಾಗೆ ಉಪವಾಸ ಮಾಡಿದ್ರೆ ಅವನ ಶಕ್ತಿ ಕುಂದೋದು ಇಲ್ಲ, ತಾಳ್ಮೆನೂ ಕೆಡೋದಿಲ್ಲ. ಅದು ನಮ್ಮಿಂದ ಮಾತ್ರ ಸಾಧ್ಯ ಇಲ್ಲ ಅಂತ ಕಾಳಿಂಗ ಹೆಂಡತಿಗೆ ಹೇಳ್ತಾನೆ. ಉಪವಾಸ ಮಾಡೋಕ್ಕೆ ಬ್ರಾಹ್ಮಣನೇ ಆಗ್ಬೇಕು ಅಂತ ಏನಿಲ್ಲ. ಇದೇ ದೇವಸ್ಥಾನದ ವಿಗ್ರಹ ಪ್ರತಿಷ್ಠಾಪನೆಯ ಇಡೀ ಹಿಂದಿನ ದಿನ ನಿನ್ನ ಅಜ್ಜ ಉಪವಾಸ ಇದ್ರು. ಆ ದಿನ ಪ್ರತಿಷ್ಠಾಪನೆ ಮುಗಿದು ಬಂದಿದ್ದ ಭಕ್ತಾದಿಗಳಿಗೆಲ್ಲ ಊಟ ಆಗಿ ಅವ್ರ ಎಲೆ ಎತ್ತೋ ತನಕ, ಅಂದ್ರೆ ಸಂಜೆ ಸೂರ್ಯ ಮುಳುಗೋವರೆಗೂ ಅವರಾಗ್ಲಿ, ನಿನ್ನ ಅಜ್ಜಿ ಆಗ್ಲಿ, ಅಮ್ಮ ಆಗ್ಲಿ ಬಾಯಿಗೆ ನೀರು ಹಾಕಿರ್ಲಿಲ್ಲ ಅಂತ ಹೇಳ್ತಾಳೆ. ಅವರು ಹಿಂದಿನ ಕಾಲದ ಜನ ಅಂತ ಹೇಳ್ಬಿಟ್ಟು ಕಾಳಿಂಗ ಹೇಳಿದಾಗ, ನಿನ್ನ ತಾಯಿ ಯಾವ ಕಾಲದ ಜನ? ಬೇಕಾದ್ರೆ ಆಕೆ ಈಗಲೂ 3 ದಿನ ಉಪವಾಸ ಮಾಡಿ ಶಾಂತವಾಗಿ ಇರಬಲ್ಲಳು. ಶುಕ್ರವಾರ ಸಂಜೆ ಗೋಪೂಜೆ ಆಗೋವರೆಗೂ ಆಕೆ ಈಗಲೂ ಕೂಡ ಬಾಯಿಗೆ ನೀರು ಬಿಡೋದಿಲ್ಲ. ನಿನಗಿನ್ನೂ ಗೊತ್ತಿಲ್ವೇನದೆಲ್ಲ ಅಂತ ವೆಂಕಟರಮಣ ಹೇಳ್ತಾನೆ. ಹಿಂದೆ ಒಂದು ಶುಕ್ರವಾರ ಮಧ್ಯಾಹ್ನ ತಾವಿಬ್ರು ಹಳ್ಳಿಗೆ ಹೋಗಿ ಕಾಳಿಂಗನ ತಾಯಿಯನ್ನ ನೋಡಿದ ನೆನಪು ಹಿಲ್ಡಾಗೆ ಆಗತ್ತೆ. ಏನೋ ಯೋಚಿಸ್ತಾ ಅವಳು ಹೇಳ್ತಾಳೆ, ಧರ್ಮದ ಹೆಸರಲ್ಲಿ ಉಪವಾಸದ ಆತ್ಮಹಿಂಸೆಯನ್ನ ಯಾಕೆ ಮಾಡ್ಕೊಂತಾರೆ ಈ ಜನ ಅಂತ ಕೇಳ್ತಾಳೆ. ಆತ್ಮಹಿಂಸೆಯನ್ನ ಸ್ವಲ್ಪವೂ ಸಹಿಸದ ನೀವು ಪರಪ್ರಾಣಿ ಹಿಂಸೆಯನ್ನ ಯಾಕೆ ಅಷ್ಟು ಜೋರಿನಿಂದ ವಾದಿಸ್ತೀರಾ? ಹಸಿವನ್ನ ತಡೆಯಬಲ್ಲವನು ಮಾತ್ರ ತನ್ನ ಹಸಿವಿನ ತೃಪ್ತಿಗೋಸ್ಕರ ಇತರ ಜೀವಿಗಳನ್ನ ಕೊಲ್ಲದೆ ಸಾವಧಾನದಿಂದ ಇರಬಲ್ಲ ಅಂತ ವೆಂಕಟರಮಣ ಹೇಳ್ತಾನೆ. ಕಾಳಿಂಗ ಏನೋ ಹೇಳ್ಬೇಕು ಅಂತ ಬಾಯಿ ತೆಗಿತಾನೆ. ಆದ್ರೆ ಹಿಲ್ಡ ಅವನನ್ನ ತಡೆದು ಹೇಳ್ತಾಳೆ, ಇನ್ನು ಚರ್ಚೆ ಸಾಕು, ಇನ್ನೊಂದು ದಿವಸ ಮಾತಾಡೋಣ. ಇವತ್ತು ಮಾತು ಬೆಳೆದ್ರೆ ಅವ್ರು ಮತ್ತೆ ಉಪವಾಸ ಕೂತಿರ್ತಾರೆ. ಅವರಿಗೆ ಇದು ಆತ್ಮಸಂತೋಷದ ಸ್ಥಿತಿ ಆಗಿರಬಹುದು, ಆದ್ರೆ ಇದನ್ನ ನಾನ್ ನೋಡ್ಲಾರೆ. ತಿಂಡಿ ಇದೆಯಲ್ಲ, ಅದನ್ನಾದ್ರೂ ಯಾಕೆ ತಿನ್ಬಾರ್ದು ನೀವು ಅಂತ ವೆಂಕಟರಮಣನ ಹಿಲ್ಡ ಕೇಳ್ತಾಳೆ. ಇಲ್ಲ, ನಾನು ಮನೆಯಲ್ಲೇ ಊಟ ಮಾಡ್ತೀನಿ ಅಂತ ವೆಂಕಟರಮಣ ಹೇಳ್ತಾನೆ. ಅದ್ರ ಕಾರಣ ಅವನ್ನ ಕೇಳಬೇಕು ಅಂತ ಮನಸ್ಸಿಗೆ ಅನ್ಸಿದ್ರು ಹಿಲ್ಡ ಸುಮ್ಮನಾಗ್ತಾಳೆ. ಸ್ವಲ್ಪ ಹೊತ್ತಿನ ಮೇಲೆ ವೆಂಕಟರಮಣ ಮೇಲೆ ಹೇಳ್ತಾನೆ. ದೇವಸ್ಥಾನದ ಬಾಗಿಲನ್ನು ತೆರೆದು ಪ್ರಸಾದದ ಪಾತ್ರೆಯನ್ನು ಚೌಕದಲ್ಲಿ ಕಟ್ಕೊಂಡು ಬಾಗಿಲಿಗೆ ಬೀಗ ಹಾಕ್ತಾನೆ. ಒಂದ್ಸಲ ಬಾಗಿಲನ್ನ ಕಣ್ಗೊತ್ಕೊಂಡು ಅಂಗಳದ ದೊಡ್ಡ ಗಂಟೆಯನ್ನ 4-6 ಸಲ ಗಟ್ಟಿಯಾಗಿ ಬಾರಿಸಿ ಸುಡೋ ಬಿಸಿಲಲ್ಲಿ ಸುಡೋ ನೆಲದ ಮೇಲೇನೆ ಬರಿಗಾಲನ್ನ ಇಟ್ಕೊಂತ ಹೊರಟು ಹೋಗ್ತಾನೆ. ಊರಿಗೆ ಹೋಗುವಾಗ ಅವನ ಮನಸ್ಸು ಒಂದು ತೆರವಾದ ಉಲ್ಲಾಸದಲ್ಲಿರುತ್ತೆ. ಇಷ್ಟು ಗಂಭೀರವಾಗಿ ಅವನು ಈ ಹಳ್ಳಿಲಿ ಯಾರ ಜೊತೆಗೂ ತರ್ಕ ಮಾಡಿರೋದಿಲ್ಲ. ಮನೆಯಲ್ಲಿ ದಿನವೂ ಯಾವ್ದಾದ್ರೂ ಶಾಸ್ತ್ರ ಅಥವಾ ಪುರಾಣವನ್ನ ಓದ್ಕೊಳ್ತಾ ಇದ್ನಾದ್ರೂ ಅವನ ಜೊತೆ ಚರ್ಚೆ ಮಾಡೋಂಥವ್ರು ಯಾರು ಇರ್ಲಿಲ್ಲ. ಈ ದಿನ ಕಾಳಿಂಗನ ಹೆಂಡತಿಯಾದ ಈ ಕೆಂಪು ಹೆಂಗಸು ತನ್ನಿಂದ ಬಹಳವಾಗಿ ಮಾತಾಡ್ಸಿದ್ಲು. ಅವಳು ತನ್ನ ಅಭಿಪ್ರಾಯವನ್ನ ಒಪ್ಕೊಂಡ್ಲೋ ಇಲ್ವೋ ಗೊತ್ತಾಗ್ಲಿಲ್ಲ. ಇನ್ನೊಂದ್ ದಿನ ಕೇಳ್ಬೇಕು ಅಂತ ಅವನು ಯೋಚನೆ ಮಾಡ್ಕೊಂತ ಮುಂದೆ ಹೆಜ್ಜೆ ಹಾಕ್ತಾ ಇರ್ತಾನೆ. ಸದ್ಯಕ್ಕೆ ಕಥೆಯನ್ನ ನಿಲ್ಸಿರ್ತೀನಿ. ನಮಸ್ಕಾರ.